ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಈಗ ನಾನು ಬೆಳಗ್ಗೆ TSS ಸೂಪರ್ ಮಾರ್ಕೆಟ್ಗೆ ಬಂದಿದ್ದೀನಿ. ಹಾಗೆ ಕೆಲವಷ್ಟು ಶಾಪಿಂಗ್ಗಳೆಲ್ಲ ಇತ್ತು. ಹಾಗೆ ಅದನ್ನೆಲ್ಲ ಮುಗಿಸ್ಕೊಂಡು ಸಾಯಂಕಾಲ ಟೈಮ್ನಲ್ಲಿ ಮತ್ತೆ ನಾವು ಸಿಟಿ ಕಡೆ ಬಂದಿದ್ವಿ. ಹಾಗೆ ಪಾನಿಪುರಿ ಇದೆಲ್ಲ ನೋಡಿ ತಿನ್ನಬೇಕಿತ್ತು ನಮಗೆ. ಸೊ ಪಾನಿಪುರಿ ತಿನ್ನೋದೇ ತುಂಬ ದಿನ ಆಗಿತ್ತು. ಅದಕ್ಕೋಸ್ಕರ ಪಾನಿಪುರಿನ ತಿಂತಾ ಇದ್ದೀವಿ. ಹಾಗೆ ನಿಮಗೂ ಯಾರಿಗಾದರೂ ಪಾನಿಪುರಿ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. ಖಂಡಿತ ನಾನು ನಿಮಗೋಸ್ಕರ ಪಾನಿಪುರಿ ಹೇಗೆ ಮಾಡಬೇಕು ಹೇಳೋದನ್ನು ತೋರಿಸ್ಕೊಡ್ತೀನಿ. ಹಾಗೆ ನೆಕ್ಸ್ಟ್ ನೋಡಿ, ನಾವು ಸಿರ್ಸಿಯಲ್ಲಿರುವಂತಹ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್. ಮತ್ತೇನಂದರೆ, ಬೆಳಗ್ಗೆ ನಾವು ಸಿಟಿ ಕಡೆ ಬಂದಾಗ ದೇವಸ್ಥಾನದ ಕೆಲಸಗಳನ್ನೆಲ್ಲ ನಾವು ಮುಗಿಸ್ಕೊಳ್ತಾ ಇದ್ವಿ. ಹಾಗೆ ಸಾಯಂಕಾಲ ಪಾನಿಪುರಿ ತಿನ್ನೋದಕ್ಕೆ ಅಂತ ಹೋಗಿದ್ವಿ. ಇದು ದೊಡ್ಡ ಗಣಪತಿ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಮತ್ತು ನೀವು ಏನೇ ಇಲ್ಲಿ ಬಂದು ಬೇಡ್ಕೊಂಡ್ರೂ, ಭಕ್ತಿಯಿಂದ ಬೇಡ್ಕೊಂಡ್ರೆ ಇದು ನೆರವೇರೋದಂತೂ ಖಂಡಿತ. ಸೊ ಇಲ್ಲಿ ನಾವು ಬಂದು ಪೂಜೆ ಇದನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಇಲ್ಲಿಂದ ಪುನಃ ಈಗ ಮಾರಿಗುಡಿಗೆ ಹೋಗ್ತಾ ಇದ್ದೀವಿ. ಸಿರ್ಸಿಯಲ್ಲಿ ಮಾರಿಗುಡಿನೂ ಅಷ್ಟೇ ತುಂಬ ಫೇಮಸ್ ಆಗಿರುವಂತಹ ಒಂದು ಟೆಂಪಲ್ಲು. ಸೊ ಮಾರಿಕಾಂಬ ಜಾತ್ರೆ ಇದೆಲ್ಲ ನಾನು ಈಗಾಗಲೇ ಪೋಸ್ಟ್ ಮಾಡಿದ್ದೆ ಅಲ್ವಾ. ಎಷ್ಟೊಂದು ದೂರದಿಂದೆಲ್ಲ ಬಂದು ಮಾರಿಕಾಂಬಾ ದೇವಿ ದರ್ಶನವನ್ನು ಮಾಡಿಕೊಂಡು ಹಾಗೆ ಇಲ್ಲಿ ಪೂಜೆ ಅರ್ಚನೆಗಳನ್ನೆಲ್ಲ ಮಾಡಿಸ್ಕೊಂಡು ಹೋಗ್ತಾರೆ. ಹಾಗೆ ನಾವು ಕೂಡ ನಮಗೆ ಪೂಜೆ ಮಾಡಿಸೋದಿತ್ತು, ಹಾಗೆ ಉಡಿ ತುಂಬೋದಿತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಈಗ ಮಾರಿಗುಡಿಯಿಂದ ಹೊರಡ್ತಾ ಇದ್ದೀವಿ. ಹಾಗೆ ಅಂದರೆ ಗಣಪತಿ ದೇವಸ್ಥಾನಕ್ಕೆ, ಮಾರಿಗುಡಿಗೆ ಇಲ್ಲೆಲ್ಲ ನಾವು ಪೂಜೆಗಳನ್ನು ಕೆಲವೊಂದಷ್ಟು ಮಾಡಿಸೋದಿತ್ತು. ಸೊ ಅದಕ್ಕೋಸ್ಕರ ಇದೆಲ್ಲ ಮುಗಿಸ್ಕೊಂಡು ಈಗ ಮಾರಿಗುಡಿಯಿಂದ ಹೊರಡ್ತಾ ಇದ್ದೀವಿ. ಮತ್ತು ನೋಡಿ ಫ್ರೆಂಡ್ಸ್, ಸುಜಯ್ ತುಂಬ ದಿನಗಳಿಂದ ಕಾರ್ ಡ್ರೈವಿಂಗ್ ಮಾಡಬೇಕು, ಒಂದು ಸ್ವಲ್ಪ ತನಗೆ ಕಲ್ತ್ಕೊಳ್ಬೇಕು ಅಂತ ಹೇಳ್ತಾ ಇದ್ದ. ಸೊ ಇವತ್ತು ಮುಹೂರ್ತ ಬಂತು. ರಾಜು ಅವರು ಚೆನ್ನಾಗಿ ಅವನಿಗೆ ಡ್ರೈವಿಂಗ್ ಇದೆಲ್ಲ ಹೇಳ್ಕೊಡ್ತಾ ಈಗ. ಮೊದಲು ನಾನು ಮಾಡ್ತಾ ಇದ್ದೆ ಫ್ರೆಂಡ್ಸ್, ಈಗ ಒಂದು ಸ್ವಲ್ಪ ಅಭ್ಯಾಸ ತಪ್ಪೋಗ್ಬಿಟ್ಟಿದೆ. ಸೊ ಇನ್ಮೇಲೆ ಮಕ್ಕಳೆಲ್ಲ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಅವರು ಸ್ಕೂಲಿಗೆ ಹೋಗುವಾಗ ನಾನು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಂತ ಇದೆ. ಸೊ ಸುಜಯ್ ಅಂತೂ ಎಷ್ಟು ಬೇಗ ನೋಡಿ, ಒಂದು ದಿನಕ್ಕೇ ಅವನು ಕಲ್ತ್ಬಿಟ್ಟ. ಯಾರೂ ಹೇಳ್ಕೊಟ್ಟಿಲ್ಲ, ಏನೂ ಇಲ್ಲ. ಹಾಗೇ ನೋಡಿ, ಮಕ್ಕಳೇ ಹಾಗಲ್ವಾ, ಎಷ್ಟು ಬೇಗ ಅವರು ಕಲ್ತ್ಬಿಡ್ತಾರೆ. ಸೊ ಕೆಲವೊಂದು ಇಂಪ್ರೂವ್ಮೆಂಟ್ಸ್ ಮಾತ್ರ ಬೇಕಿತ್ತು. ಚೆನ್ನಾಗಿ ಡ್ರೈವಿಂಗ್ ಮಾಡ್ದ. ಸೊ ಅಂದರೆ ಬಟ್ ಅವನಿಗೇನು ಎಲ್ಲೂ ಡ್ರೈವಿಂಗ್ ಮಾಡೋಕ್ಕೇನು ಕೊಡಲ್ಲ ನಾವು ಹೊರಗಡೆ ಹೋದಾಗೆಲ್ಲ. ಬಟ್ ಒಂದು ಸ್ವಲ್ಪ ಪ್ರಾಕ್ಟೀಸ್ ಇರಲಿ ಅಂತ ಅಂದ್ಬಿಟ್ಟು ನಾವು ಅವ್ನಿಗೆ ಒಂದು ಸ್ವಲ್ಪ ಟ್ರೈನ್ ಮಾಡ್ತಾ ಇದ್ದೀವಿ ಅಷ್ಟೇ. ಇಷ್ಟು ಸ್ಟ್ರೇಟ್ ಕಾಣ್ತಿಲ್ಲ, ಈಗ ಈಗ ರೈಟ್ ತಗ ಹಂಗ ಇದೆ. ಹಿಂಗೆ ಜರ್ಕಪ್ಪಲಾಗ ಸ್ಮೂತ್ ಇರೋ ಸಕಾಶ್ ಬಿಡು, ಸ್ವಲ್ಪ ಆಬದಿ ತಿರ್ಗಿಸ್. ಹಾ ಹೋಗೂರು ಹೋಗು, ಇನ್ನೊಂಚೂರು ಮುಂದೆ ಹೋಗು, ಇನ್ನೊಂಚೂರು ಮುಂದೆ ಹೋಗು. ಸೌಕಾಶಿ ತಿರ್ಗಿಸು. ಮತ್ತು ನೋಡಿ ಫ್ರೆಂಡ್ಸ್, ನಮಗೆ ದೇವಸ್ಥಾನಕ್ಕೆ ಹೋಗಿ ಮತ್ತು ಇವನು ಒಂದು ಸ್ವಲ್ಪ ಡ್ರೈವಿಂಗ್ ಮಾಡ್ತೇನೆ ಅಂತ ಅಂದ್ಬಿಟ್ಟು ಅದನ್ನು ಪ್ರಾಕ್ಟೀಸ್ ಮಾಡಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ ಒಂದು ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು. ಸೊ ದಿಢೀರಾಗಿ ಏನು ಮಾಡ್ಬೋದು ಅಂತ ವಿಚಾರ ಮಾಡಿಬಿಟ್ಟು ನಿನ್ನೆಷ್ಟೇ ನಾನು ಅಗಾರೋದವರಿಂದ ಒಂದು ಮಲ್ಟಿ ಕುಕ್ ಕೆಟಲನ್ನು ತರಿಸ್ಕೊಂಡಿದ್ದೆ, ಇಲೆಕ್ಟ್ರಿಕ್ ಕೆಟಲ್ಲು. ಸೊ ಅದರಿಂದ ಒಂದು ಬೆಸ್ಟ್ ಅಡುಗೆನ ಅಂದರೆ ರಸಮ್ಮನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬಾ ಯೂಸ್ ಆಗುತ್ತೆ ಇದು ಒಂದು ನಮಗೆ ಮನೇಲಿದ್ದರೆ. ಸೊ ಈಗ ನೋಡಿ, ಇದನ್ನು ಸ್ವಿಚ್ ಆನ್ ಮಾಡಿಬಿಟ್ಟು ಹಾಗೆ ಇಲ್ಲಿ ಆನ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ನೋಡಿ 1-2 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ನಾವು ಬೇಗನೆ ಅಡುಗೆ ಮಾಡ್ಕೊಳ್ಬೋದು. ಮತ್ತೇನೆಂದರೆ, ಅದರಲ್ಲೂ ನೀವು ಹಾಸ್ಟೆಲಲ್ಲಿದ್ದೀರಿ, ಪಿ ಜಿಯಲ್ಲಿದ್ದೀರಿ ಅಂತೆಲ್ಲ ಆದರೆ ನೀವು ದಿಢೀರಾಗಿ ವಿದಿನ್ ಮಿನಿಟ್ಸಲ್ಲಿ ನೀವು ಈ ರೀತಿ ರಸಮ್ಮನ್ನು ಮಾಡ್ಕೊಳ್ಬೋದು. ಹಾಗೆ ಆ ನೀರಿಗೆ ನೋಡಿ 3 ಟೊಮೆಟೊನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಬೇಗ ಇದು ಬಾಯ್ಲ್ ಆಗ್ತಾ ಇದೆ. ಈಗ ಫುಲ್ಲು ನೋಡಿ ಗೊಡಗುಡ್ತಾ ಇದೆ ಅಲ್ವಾ. ಮತ್ತು ನಮಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಇದರಲ್ಲಿ ನಾವು ಸೂಪ್ ಮಾಡ್ಬೋದು, ದಾಲು ಮತ್ತು ರಸಮ್ಮು ಈ ಥರ ಎಲ್ಲ ಮಾಡೋದಕ್ಕಾಗತ್ತೆ. ನೋಡಿ ಆನ್ ಇಟ್ಟಾಗ ಫುಲ್ಲು ಬ್ಲೂ
ಬ್ಲೂ ಕಲರ್ ಲೈಟ್ ಬಂದಿರುತ್ತೆ. ಈ ಥರ ಚೆನ್ನಾಗಿ ಬಾಯ್ಲ್ ಆದಮೇಲೆ ನಾನು ಇದನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದರಲ್ಲೇ ನಾನು ರಸಮ್ ಕೂಡ ನಿಮಗೆ ಮಾಡಿ ತೋರಿಸ್ತೀನಿ ಹೇಗೆ ಮಾಡಬೇಕು ಹೇಳೋದನ್ನು. ಹಾಗೆ ಇದರಲ್ಲಿ ಏನೇನೆಲ್ಲ ಬರುತ್ತೆ ಹೇಳೋದನ್ನು ಈಗಾಗಲೇ ನಾನು ನನ್ನ ಚಾನಲ್ನಲ್ಲಿ ಒಂದು ವಿಡಿಯೋವನ್ನು ಹಾಕಿದ್ದೀನಿ ಫ್ರೆಂಡ್ಸ್. ನೀವು ಅದರಿಂದ ಕೂಡ ನೋಡ್ಕೊಳ್ಬೋದು. ಡಿಸ್ಕ್ರಿಪ್ಷನ್ನಲ್ಲಿ ಈ ಕೆಟಲ್ದು ಲಿಂಕ್ ಕೂಡ ಇರುತ್ತೆ. ಹಾಗೆ ನೋಡಿ ಟೊಮೆಟೊ ಎಲ್ಲ ತೆಗೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಮತ್ತು ಅದು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಒಂದು 3-4 ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಶುಂಠಿನ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 4 ಕೊತ್ತಂಬರಿ ಸೊಪ್ಪಿನ ದಂಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸರ್ಗೆ ಹಾಕ್ಕೊಳ್ಳೋಣ. ಈಗ ನೆಕ್ಸ್ಟ್ ನೋಡಿ ಪುನಃ ಆನ್ ಮಾಡಿಬಿಟ್ಟು ಅದಕ್ಕೆ ಈಗ ಈ ಕೆಟಲ್ಗೆ ಹಾಕ್ಕೊಳ್ತಾ ಇದ್ದೀನಿ ರುಬ್ಕೊಂಡಿರೋಂತಹ ಟೊಮೆಟೊ ಹಣ್ಣಿನ ಮಿಶ್ರಣವನ್ನು. ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. 1 ಚಮಚ ಆಗುವಷ್ಟು ರಸಮ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಮನೆಯಲ್ಲೇ ಮಾಡಿರೋದನ್ನು ಕೂಡ ಹಾಕ್ಕೊಳ್ಬೋದು, ಇಲ್ಲಾಂದರೆ ಪ್ಯಾಕೆಟ್ದಾದರೂ ಹಾಕ್ಕೊಳ್ಬೋದು. ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನೋಡಿ ಇದಕ್ಕೆ ಈಗ 2-3 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕು ಅಂತ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ. ಹಾಗೆ ಇದು 1.2 ಲೀಟರ್ದಿದೆ ಫ್ರೆಂಡ್ಸ್. ಸೊ ನಮಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಇದು, ಬೇಗ ನಾವು ಎಲ್ಲ ಮಾಡ್ಕೊಳ್ಳೋದಕ್ಕೆ ಇದಕ್ಕೆಲ್ಲ. ಮತ್ತು ಈಗಂತೂ ಗ್ಯಾಸಿಂದು ಫುಲ್ ಪ್ರಾಬ್ಲಮ್ ಅಲ್ವಾ ಫ್ರೆಂಡ್ಸ್, LPG ಗ್ಯಾಸ್ ಸಿಗೋದೇ ಇಲ್ಲ. ಸೊ ಇದರಲ್ಲಿ ಆರಾಮಾಗಿ ನಾವು ಅಡುಗೆನ ಮಾಡ್ಕೊಳ್ಬೋದು. ಹಾಗೆ ಅದಕ್ಕೆ ಒಂದು ಸ್ವಲ್ಪ ಮೆಣಸಿನ ಪುಡಿನ ಹಾಕ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ನಮಗೆ ಗ್ಯಾಸ್ ಇಲ್ಲ ಅಂದ್ರೂ ನಾವು ಎಲೆಕ್ಟ್ರಿಕ್ಕಲ್ಲಿ ಈ ಥರ ಮಾಡ್ಕೊಳ್ಬೋದು ಚೆನ್ನಾಗಿ. ಹಾಗೆ ಮುಚ್ಚಳನ ಮುಚ್ಚಿಟ್ಬಿಟ್ಟು 1 ನಿಮಿಷ ಹಾಗೆ ಬಿಟ್ಟುಬಿಟ್ರೆ ಅದು ಬಾಯ್ಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಇನ್ನು ಸ್ವಲ್ಪ ಬಾಯ್ಲ್ ಆಗಬೇಕು. ಸೊ ಇದರಲ್ಲಿ ಮತ್ತೆ ನೀವು ಹೀಟ್ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಮತ್ತು ಈಗ ನೋಡಿ ಮೇಲ್ಗಡೆಯಿಂದ ಕಟ್ ಮಾಡ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಒಂದು ಬೆಸ್ಟ್ ಟೊಮೆಟೊ ರಸಮ್ ರೆಡಿ ಆಯಿತು ನೋಡಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ನೀವು ಇದರಲ್ಲಿ ರಸಮ್ಮನ್ನು ಮಾಡಿಕೊಂಡ್ರೆ. ಮತ್ತು ಮೇಂಟೈನ್ ಮಾಡೋದು ಕೂಡ ತುಂಬಾ ಈಸಿ ಇದೆ ಫ್ರೆಂಡ್ಸ್. ಹಾಗಾರೋ ಎಲೆಕ್ಟ್ರಿಕ್ ಮಲ್ಟಿ ಕುಕ್ ಕೆಟಲ್ ಒಂದು ಇದ್ದುಬಿಟ್ರೆ ಎಷ್ಟು ಬೇಗ ನಾವು ಅಡುಗೆ ಮಾಡ್ಕೊಳ್ಬೋದು, ತುಂಬಾ ಯೂಸ್ ಆಗುತ್ತೆ. ನಿಮಗೂ ಯಾರಿಗಾದರೂ ಇಷ್ಟ ಆದರೆ ಖಂಡಿತ ಇದನ್ನು ತರಿಸ್ಕೊಳ್ಳಿ. ಮತ್ತು ಹೇಗಿತ್ತು ಹೇಳೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ರಸಮ್ ರೆಡಿ ಆಯಿತು. ಈಗ ನೋಡಿ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಈಗ ನೆಕ್ಸ್ಟ್ ನೋಡಿ ಒಂದು ಪಾತ್ರೆಗೆ ಈಗ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಸಾರಂತರೂ ತುಂಬಾ ಚೆನ್ನಾಗಾಗಿತ್ತು ಫ್ರೆಂಡ್ಸ್. ಇದರಲ್ಲಿ ಎಷ್ಟು ಬೇಗ ನೀಟಾಗಿ ಒಂದು ಬೆಸ್ಟ್ ಸಾರನ್ನು ರೆಡಿ ಮಾಡಿಕೊಂಡೆ, ರಸಮ್ಮನ್ನು. ಹಾಗೆ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಖಂಡಿತ ನಿಮಗೆ ಇಷ್ಟ ಆಗಿದ್ದಿದ್ರೆ ಈ ರೀತಿ ಒಂದು ಎಲೆಕ್ಟ್ರಿಕ್ ಕೆಟಲನ್ನು ತರಿಸ್ಕೊಳ್ಳಿ. ಯಾಕಂದರೆ ಈಗಂತೂ ಗ್ಯಾಸಿನ ಅಭಾವ ಎಲ್ಲ ತುಂಬಾ ಇದೆ ಅಲ್ವಾ. ಸ್ಟೀಮ್ ಮಾಡೋದಕ್ಕಾಗಲಿ ಇದಕ್ಕೆಲ್ಲದಕ್ಕೂ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು, ಬಾಯ್ಲ್ ಮಾಡೋದಕ್ಕೆ ಇದಕ್ಕೆಲ್ಲ. ಹಾಗೆ ಇವತ್ತಿನ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.